ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಪುರಾಣಗಳ ಬಗ್ಗೆ ಸಂಕ್ಷೇಪವಾದ ಮಾಹಿತಿಯನ್ನು ನಾವು ತಿಳಿದುಕೊಳ್ತಾ ಇದ್ದೇವೆ. ಶ್ರೀಮದ್ದೇವಿ ಭಾಗವತ ಎನ್ನುವ ಮಹಾಪುರಾಣ, ಅದರಲ್ಲಿ 3 ಅಧ್ಯಾಯಗಳಲ್ಲಿ ಏನೆಲ್ಲ ವಿಷಯಗಳು ಬರ್ತಾ ಇದ್ದಾವೆ ಮತ್ತು ಅದರಲ್ಲಿರುವ ಮಹತ್ವಿಕೆಯ ಸಂಗತಿಗಳೇನು, ಇದನ್ನು ನಾವು ತಿಳಿದುಕೊಂಡಿದ್ದೇವೆ. ಈಗ ಪ್ರಥಮ ಸ್ಕಂಧ 4ನೇ ಅಧ್ಯಾಯ, ಇದರಲ್ಲಿ ಯಾವ ವಿಷಯ ಇದೆ ಅಂದರೆ, ವ್ಯಾಸ ಮಹರ್ಷಿಗಳು ತಮ್ಮ ಆಶ್ರಮದಲ್ಲಿದ್ದಾರೆ. ಧ್ಯಾನಾಸಕ್ತರಾದಂತಹ ಅವರ ಗಮನವನ್ನು ಒಂದು ಕಲವಿಂಕ ದಂಪತಿಗಳು ಸೆಳೆಯುತ್ತವೆ. ಕಲವಿಂಕ ಅಂತ ಹೇಳಿದರೆ ಗುಬ್ಬಚ್ಚಿಗಳು. ಒಂದು ಗೂಡನ್ನು ಕಟ್ಟಿ ಬಹಳ ಸುಂದರವಾಗಿ ಸಂಸಾರವನ್ನು ನಡೆಸ್ತಾ ಇದ್ದಾವೆ ಆ ಕಲವಿಂಕ ಪಕ್ಷಿಗಳು. 2 ಪ್ರತಿನಿತ್ಯ ಬೆಳಿಗ್ಗೆ ಹಾರಿ ಹೋಗುವ ದೃಶ್ಯವನ್ನು ವ್ಯಾಸರು ನೋಡ್ತಾ ಇದ್ದಾರೆ. ಸಂಜೆಯ ವೇಳೆಗೆ ಮರಳಿ ಬರ್ತಾ ಇದ್ದಾವೆ. ಬಂದಂತಹ ಅವು ಏನು ಮಾಡ್ತಾ ಇದ್ದಾವೆ ಅಂತ ಹೇಳಿ ಸೂಕ್ಷ್ಮವಾಗಿ ಗಮನಿಸಿದಾಗ ವ್ಯಾಸ ಮಹರ್ಷಿಗಳಿಗೆ ಒಂದು ವಿಷಯ ಗೊತ್ತಾಗತ್ತೆ. ಆ ಗೂಡಿನಲ್ಲಿ ಈ ಗುಬ್ಬಚ್ಚಿಗಳು ಮೊಟ್ಟೆಯನ್ನಿಟ್ಟು ಅದೀಗ ಮರಿಯಾಗಿದೆ. ಆ ಮರಿಗೆ ಪ್ರತಿನಿತ್ಯವೂ ಕೂಡ ಆಹಾರವನ್ನು ತಂದುಕೊಡುವ ಕೆಲಸವನ್ನು ಈ ಕಲವಿಂಕ ದಂಪತಿಗಳು ಮಾಡ್ತಾ ಇದ್ದಾವೆ. ಎಷ್ಟು ಪ್ರೀತಿಯಿಂದ ಲಾಲನೆ ಪೋಷಣೆಯನ್ನು ಮಾಡ್ತಾ ಇದ್ದಾವೆ ಆ ಮರಿಯನ್ನು ಅಂತ ಹೇಳಿ ನೋಡ್ತಾ ಇದ್ದ ಹಾಗೆಯೇ, ಅಯ್ಯೋ, ನನಗೆ ಅಂತಹ ಒಂದು ಸಂಸಾರ ಇಲ್ಲವಲ್ಲ, ನನಗೆ ಆ ರೀತಿ ವಾತ್ಸಲ್ಯವನ್ನು ತೋರಿಸುವುದಕ್ಕೆ ಒಂದು ಸಂತಾನ ಇಲ್ಲವಲ್ಲ ಎನ್ನುವಂತಹ ಚಿಂತೆ ವ್ಯಾಸರಿಗೆ ಆವರಿಸುತ್ತೆ. ಪ್ರಸಿದ್ಧವಾದ ಒಂದು ಶಾಸ್ತ್ರ ಶ್ಲೋಕವನ್ನು ಇಲ್ಲಿ ಉದಾಹರಿಸ್ತಾರೆ. ಅಂದರೆ ಅದೀಗ ಶಾಸ್ತ್ರ ರೂಪದಲ್ಲಿದೆ. ಪುರಾಣಗಳಲ್ಲಿ ಈ ಶ್ಲೋಕ ಸಿಕ್ಕತ್ತೆ, ಬೇರೆ ಬೇರೆ ಪುರಾಣಗಳಲ್ಲಿಯೂ ಸಿಕ್ಕತ್ತೆ. ಅದರಲ್ಲಿ ದೇವಿ ಭಾಗವತದ ಪ್ರಥಮ ಸ್ಕಂಧ 4ನೇ ಅಧ್ಯಾಯದಲ್ಲಿ ಈ ಶ್ಲೋಕ ಇದೆ. ಅಪುತ್ರಸ್ಯ ಗತಿರ್ನಾಸ್ತಿ ಸ್ವರ್ಗೋ ನೈವಚ ನೈವಚ. ಅಂದರೆ ನಾನು ಯಾಕೆ ಇದನ್ನು ಉದಾಹರಿಸ್ತಾ ಇದ್ದೇನೆ ಅಂದರೆ, ನಾವು ಕೆಲವೊಮ್ಮೆ ಶ್ಲೋಕಗಳನ್ನು ಬಳಸ್ತೇವೆ, ಧಾರಾಳವಾಗಿ ಬಳಸ್ತೇವೆ, ಆದರೆ ಅದರ ಮೂಲ ಎಲ್ಲಿದೆ ಎನ್ನುವಂತಹ ಕಲ್ಪನೆಯೂ ಕೂಡ ನಮಗೆ ಇರುವುದಿಲ್ಲ. ಹಾಗಾಗಿ ಈ ಒಂದು ಸೂಕ್ಷ್ಮವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅಪುತ್ರಸ್ಯ ಗತಿರ್ನಾಸ್ತಿ ಸ್ವರ್ಗೋ ನೈವ ಚ ನೈವಚ ಪುತ್ರಾತ್ ಅನ್ಯತರನ್ನಾಸ್ತಿ ಪರಲೋಕಸ್ಯ ಸಾಧನಂ. ಅಂದರೆ ಅಪುತ್ರವಂತನಿಗೆ ಸ್ವರ್ಗ ಇಲ್ಲವೇ ಇಲ್ಲ, ಪುತ್ರನಿಗಿಂತ ಮಿಗಿಲಾದ ಸಂಪತ್ತು ಪರಲೋಕಕ್ಕೆ ಬೇರೆ ಯಾವುದೂ ಇಲ್ಲ ಎನ್ನುವಂತಹ ಸಾರ ಇರುವ ಈ ಶ್ಲೋಕ. ಹೀಗಾಗಿ ತನಗೆ ಸಂತಾನ ಇಲ್ಲವಲ್ಲ ಎನ್ನುವಂತಹ ಚಿಂತೆಯಿಂದ ವ್ಯಾಸರು ತಾವು ನಾರದರ ಉಪದೇಶದ ಹಾಗೆ ದೇವಿಯನ್ನು ಕುರಿತು ಉಪಾಸನೆಯನ್ನು ಮಾಡುವುದಕ್ಕೆ ಪ್ರಾರಂಭಿಸ್ತಾರೆ. ಇದು 4ನೇ ಅಧ್ಯಾಯದಲ್ಲಿ ಬರುವ ಒಂದು ವಿಷಯ. ಆನಂತರ 5ನೇ ಅಧ್ಯಾಯದಲ್ಲಿ ಹಯಗ್ರೀವಾವತಾರ ಎನ್ನುವಂತಹ ಒಂದು ವಿಶಿಷ್ಟ ಸಂಗತಿ ಇದೆ. ಸುಮಾರು 10,000 ವರ್ಷಗಳಷ್ಟು ಸುದೀರ್ಘ ಕಾಲ ರಾಕ್ಷಸರ ಮೇಲೆ ಯುದ್ಧವನ್ನು ಮಾಡಿದ ಮಹಾವಿಷ್ಣು ತಾನು ಬಳಲಿಕೆಯಾಯಿತು ಎನ್ನುವ ಕಾರಣಕ್ಕೆ ಒಂದು ಕಡೆ ಒಂದು ಒಳ್ಳೆಯ ಸ್ಥಳದಲ್ಲಿ ಕುಳಿತುಕೊಳ್ತಾನೆ. ವೈಕುಂಠ ಲೋಕದಲ್ಲಿ ಅವನು ಇರೋದಿಲ್ಲ, ಯುದ್ಧ ಭೂಮಿಯಲ್ಲಿರ್ತಾನೆ. ಅಲ್ಲಿಯೇ ಸಮೀಪದ ಒಂದು ಪರಿಶುಭ್ರವಾದ ಸ್ಥಳದಲ್ಲಿ ಕುಳಿತುಕೊಳ್ತಾನೆ. ಆದರೆ ಕುಳಿತುಕೊಳ್ಳುವಾಗ ಅವನೊಂದು ಕೆಲಸವನ್ನು ಮಾಡ್ತಾ ಇದ್ದಾನೆ. ರಾಕ್ಷಸರ ಸಂಹಾರಕ್ಕಾಗಿ ತಾನೇನು ಮಹಾಧನುಸ್ಸನ್ನು ಬಳಸಿದ್ದನೋ ಆ ಧನುಸ್ಸನ್ನು ತನ್ನ ಹೆಗಲ ಮೇಲೆ ಇಟ್ಟುಕೊಂಡು, ಅಂದರೆ ಅದನ್ನು ಒರಗಿಸಿಕೊಂಡು ತಾನು ನಿದ್ರಾವಶನಾಗ್ತಾನೆ. ಅಂದರೆ ನಿದ್ರೆ ಹೋಗಬೇಕು ಅಂತ ಸಂಕಲ್ಪದಿಂದ ಹೋಗಿದ್ದಲ್ಲ, ಆಯಾಸ ಆಯಿತು, ಬಳಲಿಕೆಯಾಯಿತು, ಅದರ ಪರಿಹಾರಕ್ಕಾಗಿ ನಾನು ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತೇನೆ ಅಂತ ಕುಳಿತುಕೊಂಡ. ಅಲ್ಲಿಯೇ ಅವನಿಗೆ ಗಾಢವಾದ ನಿದ್ರೆ ಆವರಿಸುತ್ತೆ. ಸರಿ, ಇದು ಸುದೀರ್ಘವಾದ ಕಾಲ, ಎಷ್ಟು ಕಾಲ ಕಳೆದರೂ ಎಚ್ಚರವೇ ಆಗೋದಿಲ್ಲ. ಇದೇ ಹೊತ್ತಿಗೆ ಬ್ರಹ್ಮಾದಿ ದೇವತೆಗಳೆಲ್ಲ ತಾವೊಂದು ಯಾಗವನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡ್ತಾ ಇದ್ದಾರೆ. ಸರಿ, ಯಾಗಕ್ಕೆ ಬೇಕಾಗಿ ದೇವಾನುದೇವತೆಗಳೆಲ್ಲ ಬಂದು ಸೇರ್ತಾ ಇದ್ದಾರೆ. ಬ್ರಹ್ಮಲೋಕದಿಂದ, ಸತ್ಯಲೋಕದಿಂದ ಬ್ರಹ್ಮದೇವ ಬಂದ, ಕೈಲಾಸದಿಂದ ಪರಶಿವ ಬಂದ. ಆದರೆ ವಿಷ್ಣುವಿನ ಆಗಮನ ಆಗಲಿಲ್ಲ. ಎಲ್ಲ ದೇವತೆಗಳು ವೈಕುಂಠಕ್ಕೆ ಹೋಗಿ ನೋಡ್ತಾ ಇದ್ದಾರೆ, ಅಲ್ಲಿ ವಿಷ್ಣು ಇಲ್ಲ. ಆವಾಗ ಎಲ್ಲರೂ ತಮ್ಮ ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಒಂದು ಪರಿಶುದ್ಧವಾದ ಸ್ಥಳದಲ್ಲಿ ವಿಷ್ಣು ತಾನು ನಿದ್ರಾವಶನಾಗಿ ಕುಳಿತುಕೊಂಡು ಬಿಟ್ಟಿದ್ದಾನೆ, ಇದು ಕಾಣಿಸ್ತಾ ಇದೆ. ಎಲ್ಲ ದೇವತೆಗಳು ಅಲ್ಲಿಗೆ ಬಂದರು. ಅವನನ್ನು ಎಬ್ಬಿಸುವುದು ಹೇಗೆ
ಎನ್ನುವಂತಹ ಒಂದು ವಿಷಯದಲ್ಲಿ ಅಲ್ಲೊಂದು ಚರ್ಚೆಯಾಗತ್ತೆ. ಯಾವ ಕಾರಣಕ್ಕೂ ಅವನನ್ನು ಎಬ್ಬಿಸಕೂಡದು ಎನ್ನುವಂಥದ್ದು ಬ್ರಹ್ಮನ ಮಾತು. ಅದಕ್ಕೊಂದು ಶಾಸ್ತ್ರವನ್ನು ಹೇಳ್ತಾ ಇದ್ದಾರೆ. ನಿದ್ರಾಭಂಗ ಕಥಾಚ್ಛೇದ ದಂಪತ್ಯೋ ಪ್ರೀತಿಭೇದನಂ ಶಿಶು ಮಾತೃ ವಿಭೇದಶ್ಚ ಬ್ರಹ್ಮಹತ್ಯಾ ಸಮಂ ಸ್ಮೃತಂ ಎನ್ನುವಂಥದ್ದು ಬಹಳ ಅದ್ಭುತವಾದ ಮತ್ತು ಅವಶ್ಯವಾದ ಒಂದು ಶ್ಲೋಕ ಇದು. ಇದು ಶ್ರೀಮದ್ದೇವಿ ಭಾಗವತದ ಪ್ರಥಮ ಸ್ಕಂಧದ 5ನೇ ಅಧ್ಯಾಯದಲ್ಲಿ ನಮಗೆ ದೊರಕುವಂತಹದ್ದು. ನಿದ್ರಾಭಂಗವನ್ನು ಯಾರಿಗೂ ಕೂಡ ಮಾಡಕೂಡದು, ಕಥೆಯನ್ನು ಮಧ್ಯದಲ್ಲಿ ನಿಲ್ಲಿಸಕೂಡದು, ಹಾಗೂ ದಂಪತಿಗಳಲ್ಲಿ ವಿರಸವನ್ನು ತರಕೂಡದು, ಮಗು ಹಾಗೂ ತಾಯಿಯನ್ನು ಬೇರ್ಪಡಿಸಕೂಡದು. ಇಷ್ಟು ಕೂಡ ಬ್ರಹ್ಮಹತ್ಯೆಗೆ ಸಮವಾದಂತಹ ದೋಷವಾಗತ್ತೆ ಎನ್ನುವಂಥದ್ದು ಬ್ರಹ್ಮದೇವ ಆಡ್ತಾ, ಇಂತಹ ದೋಷಭಾಜನವಾದ ನಿದ್ರಾಭಂಗವನ್ನು ನಾವೀಗ ಮಾಡುವುದು ಸರಿಯಲ್ಲ ಎನ್ನುವಂತಹ ತೀರ್ಮಾನಕ್ಕೆ ಬಂದು ಏನು ಮಾಡುವುದು ಅಂತ ಯೋಚಿಸ್ತಾ ಅಲ್ಲಿಯೇ ಒಂದು ವಂಬ್ರಿ ಎನ್ನುವಂತಹ ಕ್ರಿಮಿಯನ್ನು ಬ್ರಹ್ಮ ಸೃಷ್ಟಿಸ್ತಾನೆ. ವಂಬ್ರಿ ಅಂದರೆ ಗೆದ್ದಲು ಹುಳು ಎನ್ನುವಂಥದ್ದು. ಅದನ್ನು ಸೃಷ್ಟಿ ಮಾಡಿದ ಬ್ರಹ್ಮದೇವ ಅದಕ್ಕೊಂದು ಆಜ್ಞೆಯನ್ನು ವಿಧಿಸ್ತಾ ಇದ್ದಾನೆ. ನೀನು ಹೋಗಿ ಆ ಮಹಾವಿಷ್ಣುವಿನ ಹೆಗಲ ಮೇಲೆ ಆಧಾರವಾಗಿ ಇರುವಂತಹ ಧನುಸ್ಸಿನ ತುದಿ ಭಾಗವನ್ನು ತಿನ್ನು. ಆವಾಗ ಆ ಧನು ಸ್ವಲ್ಪ ಜಾರುತ್ತದೆ. ಈ ಜಾರುವಿಕೆಯಿಂದ ವಿಷ್ಣುವಿಗೆ ಎಚ್ಚರ ಆಗತ್ತೆ, ನಮ್ಮ ಕೆಲಸ ನಾವು ಈಡೇರಿಸಿಕೊಳ್ಳಬಹುದು. ಹಾಗಾಗಿ ನೀನು ನಮಗಾಗಿ, ದೇವತೆಗಳಿಗೆ ಬೇಕಾಗಿ ಇಂತಹ ಒಂದು ಸಹಾಯವನ್ನು ಮಾಡಬೇಕು ಅಂತ ಕೇಳ್ತಾರೆ. ಆವಾಗ ಆ ಗೆದ್ದಲು ಹುಳು ಹೇಳುತ್ತೆ, ಇಲ್ಲ, ನಿದ್ರಾಭಂಗವನ್ನು ನಾನೂ ಮಾಡಲಾರೆ, ಯಾಕೆಂದರೆ ಅದು ಮಹಾ ದೋಷಕರ, ಆದ್ದರಿಂದ ನಾನು ಮಾಡಲಾರೆ ಅಂತ. ಇಲ್ಲ, ಇದರಿಂದ ನಿನಗೆ ಪ್ರಯೋಜನ ಆಗತ್ತೆ. ನೀನೀಗ ಮಹಾವಿಷ್ಣುವಿನ ನಿದ್ರಾಭಂಗವನ್ನು ಮಾಡುವುದರಿಂದ ದೇವತಾ ಕಾರ್ಯ ಎನ್ನುವಂಥದ್ದು ಈಡೇರುತ್ತೆ. ನಾವು ಮುಂದೆ ಮಾಡುವ ಯಾಗದಲ್ಲಿ ನಿನಗೆ ಹವಿಸ್ಸಿನಲ್ಲಿ ಒಂದು ಭಾಗವನ್ನು ಕೊಡುತ್ತೇವೆ ಅಂತ ಗೆದ್ದಲಿಗೆ ಬ್ರಹ್ಮದೇವ ಹೇಳ್ತಾ ಇದ್ದಾನೆ. ಸರಿ, ಹೋಮದಲ್ಲಿ ಹವಿರ್ಭಾಗ ಸಿಕ್ಕತ್ತೆ ಅಂತ ಹೇಳಿದಾಗ ಬೇಡ ಅಂತ ಹೇಗೆ ಹೇಳಲಿ ಎನ್ನುವ ಕಾರಣದಿಂದ ಗೆದ್ದಲು ಆಯಿತು ಅಂತ ಒಪ್ಪಿಕೊಳ್ಳುತ್ತೆ. ಮುಂದೆ ಆ ಹೋಮದ ಕುಂಡದ ಹೊರಭಾಗದಲ್ಲಿ ಬಿದ್ದಂತಹ ದ್ರವ್ಯಗಳೇನಿದೆ, ಹವಿಸ್ಸು, ಅದೆಲ್ಲವೂ ಕೂಡ ಗೆದ್ದಲುಗಳಿಗೆ ಎನ್ನುವಂತಹ ಒಂದು ನಿರ್ಣಯವನ್ನು ಕೂಡ ಬ್ರಹ್ಮದೇವ ಮಾಡ್ತಾ ಇದ್ದಾನೆ. ಸರಿ, ಇದನ್ನು ಸ್ವೀಕಾರ ಮಾಡಿದ ಗೆದ್ದಲು ಹುಳುಗಳು ಹೋಗಿ ವಿಷ್ಣುವಿನ ಆ ಧನುಸ್ಸಿನ ತುದಿಯನ್ನು ತಿನ್ನುವುದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾವೆ. ಸ್ವಲ್ಪ ಜೋರಾಗಿಯೇ ತಿಂತಾ ಇದ್ದಾವೆ. ಇದರ ಕಾರಣದಿಂದ ಏನಾಯಿತು ಅಂದರೆ ಆ ಧನುವಿನ ಹಗ್ಗವೇ ತುಂಡಾಯಿತು. ಈಗ ಮೂಲ ಉದ್ದೇಶ ಇದ್ದಿದ್ದು ಧನು ಸ್ವಲ್ಪ ಜಾರಬೇಕು, ಅಷ್ಟು ತುಂಡಾದರೆ ಸಾಕು ಅಂತ ಹೇಳಿ. ಆದರೆ ಇಲ್ಲಿ ಹಾಗಾಗಲಿಲ್ಲ. ಆ ಧನುಸ್ಸಿನ ಹಗ್ಗವೇ ತುಂಡಾಯಿತು. ಇದರಿಂದ ಒಂದು ಭೀಕರವಾದ ಅನಾಹುತ ಸಂಭವಿಸಿತು. ಆ ಅನಾಹುತ ಯಾವುದು ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.